ಸೊ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಕಳೆದಿದ್ದು ಸರ್ ನೀವು? ಬಾಲ್ಯ ಈಗಿನ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಎಡಹಳ್ಳಿ ನಂದೂರು. ನಾನು ಊರು ನಮ್ಮ ತಂದೆ ತಾಯಿ ಇರೋದು. ನಾವು ಹುಟ್ಟಿದ ಊರು ಚಿಕ್ಕಾಲಗುಂಡಿ ಅಂತೇಳಿ ತಾಯಿ ಊರು. ಅಲ್ಲೇ ನಾನು 7ನೇ ತರಗತಿ ಅಲ್ಲೇ ಇದ್ದೆ. 7ನೇ ತರಗತಿ ಮತ್ತು ಸಣ್ಣ ಹುಡುಗರದ ಓಡಾಡ್ತಾನೆ ಜಾಸ್ತಿ ಮಾಡ್ತಿದ್ವಿ, ಅದೇನು ಸುಳ್ಳೇನಲ್ಲ. ಆಮೇಲೆ ಮುಧೋಳಕ್ಕೂ ಹೈಸ್ಕೂಲ್ ಕಲ್ತೀವಿ. SLC ಮುಗೀತಿ. ಮುಗಿದ ನಂತರ ಹುಬ್ಳಿಗೆ ಗ್ರ್ಯಾಜುಯೇಷನ್ಗೆ ಬಂದೆ. ಇವರು ಇದಕ್ಕೆ ಗ್ರ್ಯಾಜುಯೇಷನ್ ಮುಗೀತಿ. ಆಮೇಲೆ ಬೆಂಗಳೂರಿಗೆ MPEd ಮಾಡೋಕೆ ಒಂದು ಮಾಸ್ಟರ್ ಡಿಗ್ರಿ ಮುಗಿದ ನೌಕರಿ ಮಾಡೋಕ್ಕೆ 5 ವರ್ಷ ಸರ್ವಿಸ್ ಮಾಡಿದೆ. ಸರ್ವಿಸ್ ಮಾಡಿದ ನಂತರ 80ರಿಂದ ಇಲ್ಲಿವರೆಗೆ ಇದೇ ಸಾಲಿ. ಓಕೆ. ಸೊ ನೀವು ಬಾಲ್ಯದಲ್ಲಿ ಹೇಗೆ ತುಂಬ ತುಂಟತನ ಮಾಡ್ತಾ ಇದ್ರಾ ಅಥವಾ ಸಾಫ್ಟ್ ಆ್ಯಂಡ್ ಸ್ವೀಟಾ ಹೇಗೆ ಸರ್? ಸಾಫ್ಟ್ ಗಿಫ್ಟ್ ಏನು ಇರಲಿಲ್ಲ, ರಪ್ಪ ಇದ್ದೀವಿ ನಾವು. ರಪ್ಪ ಇದ್ದೀವಿ, ಮಂದಿಗಳು ಜಗಳಾಡ್ತಿದ್ವಿ, ಹೊಡೆದಾಡ್ತಿದ್ವಿ. ಓಕೆ. ಅವೆಲ್ಲ ಮಾಮೂಲಿ ಇರ್ತಿದ್ವು. ಎಷ್ಟು ಜನ ಮಕ್ಕಳು ಸರ್ ನೀವೆಲ್ಲ? ಈಗ ಸದ್ಯ 3 ಜನ ಅದಾರ. ಓಕೆ. ಆಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಬಾಲ್ಯದಲ್ಲಿ? ಇಬ್ಬರೇ ನಾವು. ಸೊ ಬಾಲ್ಯದ ಯಾವ್ದಾದ್ರು ಒಂದು ತುಂಟಾಟನ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ತುಂಟಾಡ್ತನ ಅಂದ್ರೆ ನಮ್ಮೂರಲ್ಲಿ ನಮ್ಮ ಮನೆಗಳಿಂದ ದೇಶಪಾಂಡೆ ತುಂಬ ಬ್ರಾಹ್ಮಣ ಮನೆ ಇರ್ತಿತ್ತು. ಅವರು ರಂಗೋಲಿ ಹಾಕಿದ್ರು ಸೀತಾಬಾಯಿ ಅಂತೇಳಿ. ಆ ರಂಗೋಲಿ ತುಳಿದವ್ರು ಬೇಕಂತ ನಾವು ಅವ್ರು ಮತ್ತೆ ಸ್ನಾನ ಮಾಡಿ ಮತ್ತೆ ಭಯ ಅವರು ನಮಗೆ. ಆಮೇಲೆ ಬಾಬುರಾವ್ ಅವ್ರ ಮನೆಯವರಿದ್ದರು. ಅವ್ರು ನಮ್ಮ ಮನೆ ಮುಂದೆ ಅವಾಗ ನಂಬರ್ 2 ಹೋಗೋಕೆ ಹೊರಗೆ ಹೋಗಿದ್ರು. ಅವ್ರು ಹೋಗಾಗಿಂದ ಅವ್ರದ್ದು ಒತ್ತಡ ಜಿಗ್ಗಿದ್ದೆ. ಇದೆಲ್ಲ ಮಾಡ್ತಿದ್ವಿ ತುಂಟತನ. ಯಾರ್ಯಾರಿಗೆ ಏನೋ ಅಂತಿದ್ವಿ. ದಿನ ಒಂದು ಜಗಳ ನಮ್ಮ ಮನೆಗೆ ಬರ್ತಿತ್ತು, ನಮ್ಮ ತಾಯಿ ಕಡೆ ಇರ್ತಿದ್ದಾವೆಲ್ಲ. ಅವೆಲ್ಲ ಈಗ ಅನ್ನಿಸ್ತಾವೆ. ಅಂದ್ರೆ ಮುಂದೆ ಕಾಲೇಜಿಗೆ ಬಂದಾಗ ಎಂತೆಂಥವು ಮಾಡಿದ್ವಿಲ್ಲ ಅಂತ ಅನ್ನಿಸ್ತದೆ. ಬಟ್ ಪ್ರೈಮರಿ ಲೆವೆಲಲ್ಲಿ ಹುಡುಗರಿದ್ದು. ಬಟ್ ಅದನ್ನು ಬಿಟ್ಟು ಕೆಟ್ಟ ಕೆಲಸ ಅಂತೂ ಎಲ್ಲಿ ಮಾಡಿಲ್ಲ. ಓಕೆ.